ನ್ಯಾಷನಲ್ ಲಾಂಚ್ ಮಾಡಿದ್ದು. ಸೊ ಮ್ಯಾಮ್, ನಿಮ್ಮ ಸ್ಕಿನ್, ನಿಮ್ಮ ಬ್ಯೂಟಿಗೆ ಐ ಥಿಂಕ್ ಹೋಲಿಕೆನೇ ಇಲ್ಲ ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಅಂತ ಹೇಳ್ಬೋದು. ಬಟ್ ಇವತ್ತು ನೀವು ನ್ಯಾಷನಲ್ ಲಾಂಚ್ ಮಾಡೋದಕ್ಕೆ ಬಂದಿದ್ದೀರಾ, ಎಷ್ಟು ಖುಷಿ ಆಗ್ತಾ ಇದೆ ನಿಮಗೆ? ನಮಸ್ಕಾರ. ಮೊದಲನೇದಾಗಿ ಎಲ್ರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ವಿಕ್ರಮ್, ವಿವಾನ್ ಎಲ್ರಿಗೂ ಅಭಿನಂದನೆಗಳು ಆ್ಯಂಡ್ ಬೆಸ್ಟ್ ವಿಶಸ್. ನ್ಯಾಶ್ ಶುರು ಮಾಡಿರೋದಕ್ಕೆ ಆ್ಯಂಡ್ ಬೀಯಿಂಗ್ ಅ ಪಾರ್ಟ್ is definitely a very joyous occasion for me. ಇವತ್ತು ಇದನ್ನು ಇನಾಗ್ರೇಟ್ ಮಾಡಿದ್ದು ಇದೊಂಥರ ನೀವು ಹೇಳಿದಾಗೆ ನನ್ನ ಬ್ರ್ಯಾಂಡ್ ಅಂತಾನೆ, ನನ್ನ ಪಾರ್ಟ್ ಆಫ್ ಮೈ ಫ್ಯಾಮಿಲಿ. ಸೊ ಹಾಗಾಗಿ ತುಂಬ ಸಂತೋಷ ಆಗ್ತಾಯಿದೆ. ಒಂದು ಫ್ಯಾಮಿಲಿಲಿ ಯಾರಾದರೂ ಒಂದು ಒಳ್ಳೆ ಕೆಲಸ ಶುರು ಮಾಡಿದ್ರೆ, ಬಿಸ್ನೆಸ್ ಶುರು ಮಾಡಿದ್ರೆ, ಉನ್ನತ ಸ್ಥಿತಿಗೆ ಬಂದರೆ ಅದು ಖುಷಿ ಆಗುತ್ತೆ. ಸೊ ಅದೇ ರೀತಿ ಕೂಡ ಇದನ್ನು ಆ್ಯಂಡ್ ಐ ಕ್ಯಾನ್ ಅಶ್ಯೂರ್ ಯು ದ ಕ್ವಾಲಿಟಿ ಎವ್ರಿಥಿಂಗ್ ಇಸ್ ವಂಡರ್ಫುಲ್. ಆ್ಯಂಡ್ ಇಲ್ಲಿ ಬಂದು ನೇಲ್ಸ್ ಅಥವಾ ಲ್ಯಾಶಸ್ ಯಾರ್ಯಾರು ಮಾಡಿಸ್ಕೋತಾರೋ ಖಂಡಿತವಾಗ್ಲೂ ಅವ್ರಿಗೆ ಒಳ್ಳೆಯ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಆ್ಯಂಡ್ ಜೊತೆಗೆ ಸ್ಯಾಟಿಸ್ಫ್ಯಾಕ್ಷನ್ ಒಂದೇ ಅಲ್ಲ, ಅವರ ಏನಂತಾರೆ ನೇಲ್ಸ್ಗೆ ಏನು ಪಾಲಿಶ್ ಅದೆಲ್ಲ ಮಾಡಿಸ್ಕೋತಾರೆ, ಇಟ್ಸ್ ಆಫ್ ಗುಡ್ ಕ್ವಾಲಿಟಿ, ಯಾವುದೇ ರೀತಿ ತೊಂದರೆಗಳಾಗೋದಿಲ್ಲ. ಸೊ ಹಾಗಾಗಿ ಯು ಶುಡ್ ಆಲ್ ಗಿವ್ ಇಟ್ ಅ ಟ್ರೈ ಆ್ಯಂಡ್ ಡೆಫಿನೆಟ್ಲಿ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ಜೊತೆಗೆ ನಮ್ಮ ಮಾಧ್ಯಮ ಮಿತ್ರರ ಎಲ್ರಿಗೂ ಧನ್ಯವಾದಗಳು. ನೀವು ಬರ್ತಿದ್ದೀರಾ ಅಂತಾನೆ ಇಷ್ಟು ಜನ ಬಂದಿದ್ದಾರೆ ಮೇಡಮ್, ಎಷ್ಟು ಖುಷಿ ಆಗ್ತದೆ. ಸೊ ಅದೆಲ್ಲ ನಿಮ್ಮ ಬ್ಯೂಟಿ ಸೀಕ್ರೆಟ್ ಏನು? ಇಷ್ಟು ವರ್ಷ ಆದರೂ ಇಷ್ಟು ಕಳೆಯಾಗಿ ನಾವು ಅಷ್ಟು ವೈಬ್ರೆಂಟ್ ಆಗಿ ಎಲ್ಲ ಸ್ಟೇಜ್ ಮೇಲೂ ಕಾಣಿಸ್ಕೊಳ್ತೀರಾ, ಎನರ್ಜಿನೇ ಲಾಸ್ ಆಗಲ್ಲ. ಯಾವ ಸ್ಟೇಜ್ ಮೇಲೆ ಹೋದ್ರು ಕಿರುತಾರೆ ಹಿರಿತಾರೆ ಎರಡು ಕಡೆ ಮಾರ್ಪಟ್ಟ ನಿಮ್ದೆ. ಸೊ ನಾವು ಇನ್ನೊಂದು ಕೇಳಬೇಕು, ಬಟ್ ಆ ಪ್ರಶ್ನೆ ನಾನು ಆಮೇಲೆ ಕೇಳ್ತೀನಿ. ಬಟ್ ನಿಮ್ಮ ಬ್ಯೂಟಿ ಸೀಕ್ರೆಟಿಗೆ ಸದ್ಯಕ್ಕೆ ಇಷ್ಟೊಂದು ಜನದ ಅಭಿಮಾನ ಪ್ರೀತಿ ಸಿಗುವಾಗ ಯಾರು ತಾನೇ ಖುಷಿಯಾಗಲ್ಲ? ಅದೇ ನನ್ನ ಬ್ಯೂಟಿ ಸೀಕ್ರೆಟ್. ಅವ್ರು ಇಷ್ಟೊಂದು ಪ್ರೀತಿ ತೋರಿಸ್ತಾರೆ. ಬರೀ ಏನಂತಾರೆ, ಇಡೀ ಕರ್ನಾಟಕನೇ ಎಲ್ಲರೂ ಅವ್ರ ಮನೆಯವರಲ್ಲಿ ನಾನು ಒಬ್ಬಳು ಅನ್ನೋ ರೀತಿ ನನ್ನ ಟ್ರೀಟ್ ಮಾಡಿದಾಗ ಇಟ್ಸ್ ಮೈ ಬ್ಯೂಟಿ ಸೀಕ್ರೆಟ್. ಮ್ಯಾಮ್, ಇವಾಗ ಇತ್ತೀಚೆಗೆ ಒಂದು ವೈರಲ್ ಆಗಿರೋದು ಬಿಗ್ ಬಾಸ್ಗೆ ಹೋಗ್ತಾರೆ ಅಂತ. ಬಟ್ ಇವತ್ತು ಇಲ್ಲೇ ಇದ್ದಾರೆ, ಆಲ್ರೆಡಿ ಲಾಂಚ್ ಆಗೋಗ್ಬಿಟ್ಟಿದೆ ಬಿಗ್ ಬಾಸ್. ಸೊ ಸುಧಾರಾಣಿ ಅವರು ಬಿಗ್ ಬಾಸ್ಗೆ ಹೋಗ್ತಿಲ್ಲ. ಸೊ ದಟ್ ಈಸ್ ಒನ್ ಥಿಂಗ್. ಸೊ ನೀವು ಅದ್ರ ಬಗ್ಗೆ ನಿಮಗೆ ನೀವೇ ಟ್ರೋಲ್ ಮಾಡ್ಕೊಂಡಿದ್ರಿ ಇನ್ಸ್ಟಾಗ್ರಾಮಲ್ಲಿ, ಅದು ತುಂಬ ವೈರಲ್ ಆಗಿದೆ ಆ್ಯಕ್ಚುಲಿ. ಸೊ ಅದ್ರ ಬಗ್ಗೆ ಪ್ರತಿ ವರ್ಷ ಕೇಳ್ತಾರೆ. ಅಫಿಷಿಯಲ್ ಆಗಿ ಏನು ನನಗೆ ಆಫರ್ ಅಥವಾ ಬರ್ದಿದ್ರು ನನಗೆ ಹೋಗೋ ಇಂಟ್ರೆಸ್ಟ್ ಇಲ್ಲ. ಮೊದಲನೇದಾಗಿ ಇವಾಗಲೂ ಇಲ್ಲ, ಮುಂದೇನು ಯಾವತ್ತಿಗೂ ಇರೋದಿಲ್ಲ. ಬಟ್ ಪ್ರತಿ ಸತಿ ಈ ಥರ ಒಂದು ಏನಂತಾರೆ ರೂಮರ್ಸ್ ಬರ್ತಾ ಇತ್ತು. ಅದರ ಮಧ್ಯದಲ್ಲಿ ಒಂದು 3-4 ವರ್ಷ ನಿಂತಿತ್ತು, ಯಾಕೆಂದರೆ ಶ್ರೀರಸ್ತು ಶುಭಮಸ್ತು ನಡೀತಾ ಇದ್ದಿದ್ದರಿಂದ. ಈಗ ಧಾರಾವಾಹಿ ಮುಗಿದು 1 ತಿಂಗಳಾಗ್ತಾ ಬಂತು. ಸೊ ಹಾಗಾಗಿ ಮತ್ತೆ ಈ ರೂಮರ್ಸ್ ಸ್ಟಾರ್ಟ್ ಆಯಿತು. ಅದಕ್ಕೆ ಸರಿಯಾಗಿ ಉತ್ತರ ಕೊಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊತಾ ಇದ್ದಾಗ ನಮ್ಮ ಡೈರೆಕ್ಟರ್ ಸುದೇಶ್ ಗೇರಾವ್ ಅವರು ಈ ಥರ ಮಾಡೋಣ ಅಂತಂದರು. ಸೊ ಇಲ್ಲೆಲ್ಲ ಬಂದಿರೋ ಯೂಟ್ಯೂಬರ್ಸಿಗೆ ಚಾಲೆಂಜ್ ಆಗಿ, ಟ್ರೋಲ್ ಪೇಜಸ್ಗೆ ಚಾಲೆಂಜ್ ಆಗಿ ಆ ಥರ ಮಾಡಿದ್ದು. ಜಸ್ಟ್ ಟು ಕ್ಲಾರಿಫೈ ದಟ್ ಐ ಆಮ್ ನಾಟ್ ಗೋಯಿಂಗ್ ಆ್ಯಂಡ್ ವಿಲ್ ನಾಟ್ ಗೋ. ಸೊ ಐ ಥಿಂಕ್ ಎಲ್ಲರಿಗೂ ಕ್ಲಾರಿಟಿ ಸಿಗ್ತವೆ ಇಡೀ ಕರುನಾಡ ಜನತೆಗೆ. ಎಲ್ಲರೂ ಅಂದ್ಕೊಳ್ತಿದ್ರು ಓಕೆ ಈ ಸಲ ಸುಧಾರಾಣಿ ಮ್ಯಾಮ್ ಹೋಗ್ತಾರೆ ಅಂತ. ಬಟ್ ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಅಥವಾ ನಮ್ಮ ಡಿಜಿಟಲ್ ಮೀಡಿಯಾ ಇವತ್ತಿಲ್ಲೇ ಇದ್ದೀರಾ. ಸೊ ಯಾರೂ ತಪ್ಪಾಗಿ ಅರ್ಥ ಮಾಡ್ಕೊಳ್ದೆ ಮ್ಯಾಮ್ ಎಲ್ಲೂ ಹೋಗ್ತಿಲ್ಲ, ಅಂದರೆ ಬಿಗ್ ಬಾಸ್ ರಿಯಾಲಿಟಿ ಶೋಗೆ ಹೋಗ್ತಿಲ್ಲ, ಇಲ್ಲೇ ಇದ್ದಾರೆ ಮ್ಯಾಮ್. ಫೈನಲಿ ವಿವಾನ್ ಅವ್ರು ಕೂಡ ಒಂದು ಆಸ್ಪೈರಿಂಗ್ ಆ್ಯಕ್ಟರ್ ನಮ್ಮ ಸ್ಯಾಂಡಲ್ವುಡ್ಡಲ್ಲಿ. ಅವರು ಈಸ್ ಓನಿಂಗ್ ದಿಸ್ ಶಾಪ್. ಆ್ಯಂಡ್ ವಿಕ್ರಮ್ ಸರ್ ಪ್ಲೀಸ್ ಬರಬೇಕು ಕೂಡ ನೀವು ಪ್ಲೀಸ್. ಬಗ್ಗೆ ಈಸ್ ಆಲ್ಸೋ ಒನ್ ಆಫ್ ಆಸ್ಪೈರಿಂಗ್ ಆ್ಯಕ್ಟರ್ ನಮ್ಮ ಸ್ಯಾಂಡಲ್ವುಡ್ಡಲ್ಲಿ. ಅವ್ರ ಬಗ್ಗೆ ಇಲ್ಲಿ ಇಬ್ಬರು ವಿ ಇದ್ದಾರೆ. ಸೊ ವಿಕ್ಟ್ರಿ, ಡಬಲ್ ವಿಕ್ಟ್ರಿ, ವಿ ಅಲ್ವಾ? ಸೊ ಹಾಗಾಗಿ ಅದು ವಿಕ್ಟ್ರಿ ಸಂಕೇತ. ತುಂಬ ಒಳ್ಳೆ ಏನಂತಾರೆ, ಇಬ್ಬರೂ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಅವರವರ ಕ್ಷೇತ್ರದಲ್ಲಿ. ವಿಕ್ರಮ್ ಇಸ್ ನಮಗೆ ಬಹಳ ವರ್ಷದ ಪರಿಚಯ. ಸೊ ನಾವೆಲ್ಲರೂ ಒಂದೇ ಕುಟುಂಬದವರು. ಸೊ ಹಾಗಾಗಿ ಇಸ್ ಅ ವೆರಿ ಹಾರ್ಡ್ ವರ್ಕಿಂಗ್, ಎಕ್ಸ್ಟ್ರೀಮ್ಲಿ ಹೆಲ್ಪ್ಫುಲ್ ಆ್ಯಂಡ್ ಸಮನ್ ಹೂಮ್ ಯು ಕ್ಯಾನ್ ರಿಲೈ ಆನ್ ಎನಿ ಟೈಮ್. ಯಾವಾಗ ಅವ್ನು ಫೋನ್ ಮಾಡಿದ್ರು ವಿಕ್ರಮ್ ಬರ್ತಾರೆ ಅಲ್ವಾ? ಸೊ ಹಾಗಾಗಿ ಇಷ್ಟು ವರ್ಷದ ಏನು ನಮ್ಮ ಒಂದು ಬಾಂಧವ್ಯ ಇದೆ ಅದು ಇದೇ ರೀತಿ ಹೀಗೆ ಇನ್ನೂ ಗಟ್ಟಿಯಾಗ್ತಾ ಹೋಗಲಿ ಅನ್ನೋದೇ ನನ್ನ ಒಂದು ನಂಬಿಕೆ ಅಥವಾ ಗಟ್ಟಿಯಾಗಿರುತ್ತೆ ಅನ್ನೋದು. ಆ್ಯಂಡ್ ವಿವಾನ್ ಬಗ್ಗೆ ಹೇಳಬೇಕು ಅಂದರೆ ವೆರಿ ಟ್ಯಾಲೆಂಟೆಡ್ ಆ್ಯಂಡ್ ವೆರಿ ಹಾರ್ಡ್ ವರ್ಕಿಂಗ್ ಆ್ಯಂಡ್ ಏನಾದರೂ ಒಂದು ಸಾಧಿಸಬೇಕು ಅನ್ನೋ ಒಂದು ಕಿಚ್ಚಿದೆ, ಒಂದು ಆ ಛಲ ಇದೆ.
ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು, ಚಿತ್ರರಂಗದಲ್ಲಿ ಬೆಳಿಬೇಕು ಅನ್ನೋ ಒಂದು ಹುಮ್ಮಸ್ಸಿದೆ. ಆ್ಯಂಡ್ ಈಸ್ ಅ ಗುಡ್ ಆ್ಯಕ್ಟರ್ ಆಲ್ಸೋ. ಸೊ ಹಾಗಾಗಿ ಆಗಲೇ ಏನಂತಾರೆ ಅವಾರ್ಡ್ಗಳ ಒಂದು ಸದ್ದಿ ಶುರುವಾಗಿದೆ. ಸೊ ಇಸ್ ಕಲೆಕ್ಟೆಡ್ ಕ್ವೈಟ್ ಅ ಫ್ಯೂ ಅವಾರ್ಡ್ಸ್ ಆಗಲೇ. ಹೌದು. ಸೊ ಅವ್ರಿಗೂ ಒಳ್ಳೆಯದಾಗಲಿ, ಈ ಒಂದು ಬಿಸ್ನೆಸ್ಸಲ್ಲೂ ಒಳ್ಳೆಯದಾಗಲಿ, ಜೊತೆಗೆ ಚಿತ್ರರಂಗದಲ್ಲೂ ಒಬ್ಬ ನಾಯಕ ನಟನಾಗೂ ಬೆಳೀಲಿ, ಜೊತೆಗೆ ನಿರ್ಮಾಪಕನಾಗೂ ಬೆಳೀಲಿ, ಅವರ ಸಂಸ್ಥೆ ದೊಡ್ಡ ಮಟ್ಟದಲ್ಲಿ ಬೆಳೀಲಿ, ನಮ್ಮ ಚಿತ್ರರಂಗಕ್ಕೆ ಒಳ್ಳೊಳ್ಳೆ ಚಿತ್ರಗಳ ಕೊಡುಗೆ ನೀಡಲಿ ಅಂತ ನಾವು ಹಾರೈಸ್ತೇವೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಬಂದೆ ಎಲ್ಲರಿಗೂ ನಮಸ್ಕಾರ. ಸೆಕೆಂಡ್ ಫ್ಲೋರಲ್ಲಿ ನ್ಯಾಶ್ ನೇಲ್ಸ್ ಆ್ಯಂಡ್ ಲ್ಯಾಶಸ್. ಸೊ ಹೌ ಡಿಡ್ ವಿ ಕಮ್ ಅಪ್ ವಿತ್ ದಿಸ್ ಐಡಿಯಾ? ಮೈ ಪಾರ್ಟ್ನರ್ ವಿಕ್ರಮ್. ಸೊ ಹೀ ಗೇಮ್ ಮಿ ದಿಸ್ ಐಡಿಯಾ. ಈ ಐಡಿಯಾ ಅವರೇ ಕೊಟ್ಟಿದ್ದು. ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬರು ನೈಲ್ಸ್ ಮಾಡಿಸ್ಕೊಂಡಿದ್ರು, ನೈಲ್ ಆರ್ಟ್ ಮಾಡಿಸ್ಕೊಂಡಿದ್ದಾರೆ. ದೇ ಕುಡಂಟ್ ರಿಮೂವ್ ದಟ್ ಟೆಂಪ್ರವರಿ ನೈಲ್ಸ್, ಸೊ ದೇ ಹ್ಯಾವ್ ಟು ರಿಮೂವ್ ದರ್ ಒರಿಜಿನಲ್ ನೈಲ್ಸ್, ಇನ್ಕ್ಲೂಡಿಂಗ್ ಒರಿಜಿನಲ್ ನೈಲ್ಸ್. ಸೊ ಈ ಥರ ಇಶ್ಯೂಸ್ ಬರ್ತಿರೋ ರೀಸನ್ನಾಗಿ ನಾವು ವಿ ಸೋರ್ಸ್ಡ್ ಔಟ್ ದಿ ಹೋಲ್ ವರ್ಲ್ಡ್ ಆ್ಯಂಡ್ ವಿ ಗಾಟ್ ದಿ ಬೆಸ್ಟ್ ಔಟ್ ಆಫ್ ದಿ ಬೆಸ್ಟ್ ಪ್ರಾಡಕ್ಟ್ಸ್ ವೇರ್ ಯು ಡೋಂಟ್ ಗೆಟ್ ಇನ್ ದಿ ಹೋಲ್ ಇಂಡಿಯಾ. ದಿ ಪ್ರಾಡಕ್ಟ್ಸ್ ಆರ್ ಮೇಡ್ ಇನ್ ಕೊರಿಯಾ, Germany and Indonesia. So I would like everyone to read. So ಎಲ್ಲರಿಗೂ ಕೇಳ್ಕೊಳ್ಳೋದಂದ್ರೆ ಸೆಕೆಂಡ್ ಫ್ಲೋರ್ ನ್ಯಾಶ್ nails and lashes. Do visit our store. You can go through our products, and also very much budget friendly. What other stores charge us, we are giving the half price of it with the international products, and it is 100% harmless, safe for your nails and your skin. Thank you, ma'am. Thank you very much. Thank you very much. ಯಾಕೆ ವಿಕ್ರಮ್ ಅವ್ರು ಯಾಕೆ ಮಾತಾಡಲ್ಲ? ಹೀಗೇನ ಅವ್ರು ಯೂಶಲಿ? ಅವರು ಆಫ್ ದಿ ಕ್ಯಾಮ್ರಾ ಕೆಲಸ ಜಾಸ್ತಿ, ಆನ್ ಕ್ಯಾಮ್ರಾ ಅವರು ತುಂಬ ಸೈಲೆಂಟ್ ಆಗಿರ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಒನ್ ಫೋಟೋ ಸೆಷನ್ ಪ್ಲೀಸ್, ಎಲ್ಲರೂ ಟೀಮ್ ಒಟ್ಟಿಗೆ.